ದಲ್ಲಿದ್ದಂತ ಅಷ್ಟಲಕ್ಷ್ಮಿಯರು. ಈ ದರಿದ್ರ ಲಕ್ಷ್ಮಿ ಎಲ್ಲಿರ್ತಾಳೋ ನಾವು ಅಲ್ಲಿರೋದಿಲ್ಲ, ಅವಳಿಗೂ ನಮ್ಗೂ ಆಗ್ ಬರೋದಿಲ್ಲ. ಮಹಾರಾಜ ಅಂದ ಇದ್ಯಾವ ನ್ಯಾಯ ನಮ್ಮ, ಎಲ್ರೂ ಒಂದಾಗಿ ಬದುಕ್ಬೇಕು. ಆಯ್ತು ಹೋಗಿ ನಾನೇನ್ ನಿಮ್ಮನ್ನ ತಡೆಯೋದಿಲ್ಲ ಅಂದ ಮಹಾರಾಜ. ನೋಡ್ರಿ ಮಹಾರಾಜ ಈ ದರಿದ್ರ ಲಕ್ಷ್ಮಿಗೋಸ್ಕರ ಅಲ್ಲಿ ವಿಜಯಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ ಎಲ್ಲ ಹೋದ್ರು. ಮಹಾರಾಜ ನೋಡ್ತಾ ನಿಂತಿದ್ದ. ಕೊನೆಯಲ್ಲೊಬ್ಳು ಬಂದ್ಲು. ನೀನ್ಯಾರು ತಾಯಿಯಿಂದ? ನಾನು ಧೈರ್ಯ ಲಕ್ಷ್ಮಿ ಇಂದವಳು. ನೀನಿರು ಅಂದ ರಾಜ. ನೀನೊಬ್ಳಿದ್ ಬಿಡು ಸಾಕು, ನನ್ ಮಿಗ್ದವ್ರನ್ನೆಲ್ಲ ವಾಪಸ್ ಕರ್ಸೋದು ನನಗ್ ಗೊತ್ತು, ನೀನೊಬ್ಳು ನನ್ ಜೊತೆ ಇರು ಅಂದ. ಧೈರ್ಯಲಕ್ಷ್ಮಿ ಉಳ್ಕೊಂಡ್ಲು, ಮಿಗ್ದವ್ರೆಲ್ಲ ವಾಪಸ್ ಬಂದ್ರು. ಧೈರ್ಯೇ ಸಾಹಸೇ ಲಕ್ಷ್ಮಿ, ಧೈರ್ಯೇ ಸಾಹಸೇ ಲಕ್ಷ್ಮಿ. ಎಂಥ ದುರಿತ ಕಾಲದಲ್ಲೂ, ಸಂಕಷ್ಟ ಸಮಯದಲ್ಲೂ, ಎಂಥ ಟೆನ್ಷನ್, ಎಂಥ ಭಯ ಆಗಿದ್ರು ಧೈರ್ಯ ಗೆಡಬೇಡಿ. ಧೈರ್ಯ ಯಾವ ಕಾರಣಕ್ಕೂ ಕೆಡಬೇಡಿ. ಧೈರ್ಯ ಒಂದ್ ನಿಮ್ಮಲ್ಲಿ ಇಟ್ಕೊಳ್ರಿ, ಅಷ್ಟಲಕ್ಷ್ಮಿಯರು ಬಂದು ನಿಮ್ ಜೊತೆ ವಾಸ ಮಾಡದೇ ಇದ್ರೆ ಕೇಳ್ರಿ. ಧೈರ್ಯ ಕೆಡಬೇಡಿ. ಧೈರ್ಯವೇ ಸಂಪತ್ತು.